ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಲಕ್ಕುಂಡಿಯ ಚಿನ್ನದ ನಿಧಿ ಪ್ರಕರಣಕ್ಕೆ ಟ್ವಿಸ್ಟ್. ಪತ್ತೆಯಾದ ಚಿನ್ನದ ಮೌಲ್ಯ 10 ಪಟ್ಟು ಹೆಚ್ಚು. ಹೌದು, ಗದಗದ ಲಕ್ಕುಂಡಿ ಕುತೂಹಲವನ್ನು ಹೆಚ್ಚು ಮಾಡಿದಂತಹ ಜಾಗ ಅಂತ ಹೇಳಿದ್ರೆ ತಪ್ಪಾಗುತ್ತಿಲ್ಲ. ಈಗ ಒಂದಷ್ಟು ಮಾಹಿತಿ ಕೂಡ ಲಭ್ಯವಾಗ್ತಿದೆ, ಅದನ್ನು ನೋಡ್ತಾ ಹೋಗೋಣ. ಪತ್ತೆಯಾಗಿರುವಂತಹ ಚಿನ್ನದ ಮೌಲ್ಯ 10 ಪಟ್ಟು ಹೆಚ್ಚು ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಇದು ಯಾವ ಕಾಲದ್ದು? 600 ವರ್ಷಗಳ ವಿಜಯನಗರದ ಕಾಲದ ಆಭರಣ ಅಂತ ಹೇಳಲಾಗ್ತಾ ಇದೆ. ಹಳೆಯ ಚಿನ್ನದ ನಾಣ್ಯ, ಪುರಾತನ ದೇಗುಲದ ಅವಶೇಷ ಲಭ್ಯ. ಇನ್ನು ಪುರಾತನ ಕಾಲದ 466 ಗ್ರಾಂ ಚಿನ್ನದ ಆಭರಣ ಸಿಕ್ಕಿದೆ. ಇದರ ಬಗ್ಗೆ ನಿಧಿ ಪರಿಶೀಲನಾ ಸಮಿತಿ ಅಧ್ಯಕ್ಷ ಕೃಷ್ಣಮೂರ್ತಿಯವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಗದಗ್ನ ಲಕ್ಕುಂಡಿ ತಿರುಗ ನೋಡೋ ಹಂಗೆ ಮಾಡಿಬಿಟ್ಟಿದೆ. ಸಣ್ಣ ಪುಟ್ಟ ವಸ್ತುಗಳು ಲಭ್ಯವಾಗ್ತಾ ಇತ್ತು. ಈಗ ಸಿಕ್ಕಿರುವಂತಹ ಈ ಒಂದು ಚಿನ್ನದ ಆಭರಣ ಏನಿದೆ, ಇದು ಯಾವ ಕಾಲದ್ದು? ಈ ರೀತಿಯ ಒಂದಷ್ಟು ಪರಿಶೀಲನಾ ಪ್ರಕ್ರಿಯೆ ಡೆಫಿನೆಟ್ಲಿ ನಡೆಯುತ್ತೆ. ಮನೆ ನಿರ್ಮಾಣಕ್ಕೆ ಮಣ್ಣು ಅಗೆಯುವಾಗ ಸಿಕ್ಕಿದ್ದಂತಹ ನಿಧಿ ಅದು. ಪ್ರಜ್ವಲ್ ರಿತ್ತಿ ಕುಟುಂಬಕ್ಕೆ 466 ಗ್ರಾಂ ಚಿನ್ನದ ಆಭರಣ ಲಭ್ಯವಾಗಿತ್ತು. ಅದರ ಮೌಲ್ಯ ಎಷ್ಟು ಅಂತ ನೋಡೋದಾದರೆ ಈಗಿನ ಮಾರುಕಟ್ಟೆಗಿಂತ 10 ಪಟ್ಟು ಹೆಚ್ಚು ಅಂತ ಹೇಳಲಾಗ್ತಾ ಇದೆ. ಅಂದರೆ ಎಷ್ಟರ ಮಟ್ಟಿಗೆ ಪ್ಯೂರಿಟಿಯನ್ನು ಇದು ಹೊಂದಿರುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನನಗೊಂದು ಅವಕಾಶ ಕೊಟ್ಟದಕ್ಕಾಗಿ ಎಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಇವತ್ತು ಇಲ್ಲಿ ಬಂದಿದ್ದು ಈ ಆಭರಣಗಳನ್ನು ನೋಡಿ ನನಗೆ ಭಾಳ ಖುಷಿ ಆಯಿತು. ಇನ್ನೂ ಎಷ್ಟೋ ಆಭರಣಗಳು ಕಲ್ಪನೆ ಮೀರಿದಷ್ಟು ಸಿಗ್ಬೋದಂತ ನಾನು ನನ್ನ ಅನಿಸಿಕೆಯೊಳಗೆ ಹೇಳ್ಬೋದು. ಇದು ಲಕ್ಷ್ಮೀ ದೇವಸ್ಥಾನ ಬಾಜು ಇರೋದರಿಂದ, ಆ ನಿಧಿ ಸಿಕ್ಕಿದ್ದು ಲಕ್ಷ್ಮೀ ದೇವಸ್ಥಾನದ ಬಾಜು ಇರೋದ್ರಿಂದ ಅದು ದೇವಸ್ಥಾನಕ್ಕೆ ಆಭರಣಗಳನ್ನು ಭಕ್ತರು ಕೊಟ್ಟಂಥದ್ದು ಇರ್ಬೋದು ಅಂಥೇಳಿ ಕಲ್ಪನೆ ಮೂಲಕ ಪ್ರತಿಯೊಂದು ಆಭರಣಗಳು ಹೆಣ್ಣು ದೇವತೆಯ ಆಭರಣಗಳು. ಅದನ್ನು ಕೈ ಮುಟ್ಟಿ ನೋಡಿ ಅದರದ ಒಂದು ಕಾಲಮಾನ ಹೇಳುವಂಥ ಅವಕಾಶ ನನಗೆ ಸಿಕ್ತು. ಕೀರ್ತಿಮುಖ ಅಂತಂದರೆ ಅದು ಯಾಳಿ ಮುಖ ಅಂತಾರೆ. ದೇವಸ್ಥಾನಕ್ಕೆ ಉಪಯೋಗ ಮಾಡುವಂಥ ಹೆಣ್ಣು ದೇವತೆಗೆ ಮಾತ್ರ ಉಪಯೋಗ ಮಾಡ್ತಾರೆ. ಅದನ್ನು ಯಾರೂ ಯೂಸ್ ಮಾಡೋಂಗಿಲ್ಲ, ಹೆಣ್ಮಕ್ಳು ಯಾರೂ ಯೂಸ್ ಮಾಡೋಂಗಿಲ್ಲ. ದೊಡ್ಡ ಪ್ರಮಾಣದಲ್ಲಿ ಮಾಡಿಕೊಡುವಂಥ ಆಭರಣನ ಚಿಕ್ಕ ಪ್ರಮಾಣದಲ್ಲಿ ದೇವಸ್ಥಾನಕ್ಕೆ ಕೊಟ್ಟಾರೆ. ಭಕ್ತರು ಅವರವರ ಇಚ್ಛಾ ತಕ್ಕಂಗೆ, ಅವ್ರ ಶಕ್ತಿ ತಕ್ಕಂಗೆ ಕೊಟ್ಟಂಥ ಆಭರಣಗಳದಾವೆ. ಕುಸರಿ ಕಲೆಗಳಂತಂದ್ರೆ ಕೈ ಕೆಲಸ ಎಲ್ಲ ಕಂಪ್ಲೀಟ್ ಎಲ್ಲ ಕೈ ಕೆಲಸ, ಹ್ಯಾಂಡ್ ವರ್ಕ್ ಅಂತೀವಲ್ಲ ನಾವು, ಕೈ ಕೆಲಸ. ಆವಾಗ ಕೈಲಿ ಬಡಿದು ಕೈಲಿ ತಯಾರು ಮಾಡ್ತಿದ್ರು. ಅಂಥ ಕೆಲಸಗಳು ನೋಡಿ ನನಗೆ ಭಾಳ ಖುಷಿ ಅನ್ನಿಸ್ತು, ಅದ್ಭುತ ಅನ್ನಿಸ್ತು. ಅದರಿಂದ ನಾನು ಇನ್ನೂ ಅಷ್ಟು ಆಭರಣಗಳು ತಯಾರು ಮಾಡ್ಬೇಕಂತೇಳಿ ನನಗೆ ಭಾಳ ಆಸಕ್ತಿ ಹೆಚ್ಚಿತ್ತು ಅಂತೇಳಿ ನಾನು ಹೇಳೋಕ್ಕೆ ಬಯಸ್ತೇನೆ. ನಾವು ಎರಗಟ್ಟಿನ